ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 29ನೇ ಅಧ್ಯಾಯ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜರಿಗೆ ಹೇಳಿದರು, ರಾಜನು, ಒಂದು ಸಲ ತ್ರಿಮೂರ್ತಿಗಳ ಆದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿವಾದ ಉಂಟಾಯಿತು. ಬ್ರಹ್ಮದೇವನು ಶಿವನನ್ನು ಕುರಿತು, ನಾನೇ ಎಲ್ಲರಿಗಿಂತ ಶ್ರೇಷ್ಠನೋ ಎಂದನು. ಶಿವನು, ಇದು ಸರಿಯಲ್ಲ, ನಿನಗಿಂತ ನಾನೇ ಸರ್ವೋತ್ತಮನೋ ಎಂದನು. ಬ್ರಹ್ಮನು, ಶಿವನೇ, ಇದು ಹೇಗೆ ಸಾಧ್ಯ? ಈ 16 ಲೋಕಗಳನ್ನು ಸೃಷ್ಟಿ ಮಾಡುವವನು ನಾನೇ ಅಲ್ಲವೇ? ಆದ್ದರಿಂದ ನಾನೇ ನಿನಗಿಂತ ದೊಡ್ಡವನು ಎಂದನು. ಹೀಗೆ ಬ್ರಹ್ಮ ವಿಷ್ಣುವಲ್ಲಿ ವಿವಾದ ಉಂಟಾಗಿ ವೈಮನಸ್ಯವು ಮುಂದುವರಿಯಿತು. ಜಗತ್ತಿನ ಸೃಷ್ಟಿ ಕಾರ್ಯವು ಸ್ಥಗಿತವಾಯಿತು. ಆಗ ಭಗವಾನ್ ಮಹಾವಿಷ್ಣುವು ತನ್ನ ವಿಶ್ವರೂಪವನ್ನು ತೋರಿಸಿದನು. ಆ ವಿರಾಟ್ ರೂಪದಲ್ಲಿ ಸಕಲ ಲೋಕಗಳು, ಸಪ್ತ ಸಾಗರಗಳು ಎಡಕಿವಿಯಲ್ಲಿ ಶಿವನು, ಬಲಕಿವಿಯಲ್ಲಿ ಬ್ರಹ್ಮನು ಕಂಡರು. ಆಗ ಬ್ರಹ್ಮ ಶಿವರು ತಮ್ಮ ಜಗಳವನ್ನು ತೊರೆದು ವಿಶ್ವರೂಪಿ ಆದ ಪರಮಾತ್ಮನನ್ನು ಪೂಜಿಸಿ ಭಕ್ತಿಯಿಂದ ನಮಸ್ಕರಿಸಿದರು. ಈ ವಿಶ್ವರೂಪಿ ಆದ ಪರಮಾತ್ಮನ ಆದಿ ಅಂತ್ಯಗಳನ್ನು ಯಾರು ತಿಳಿದು ಬರುವರೋ ಅವರೇ ಅಧಿಕರು ಎಂದು ಅವರು ತೀರ್ಮಾನಿಸಿದರು. ಆದರೆ ಇದನ್ನು ಅವರು ತಿಳಿಯಲಾರದೆ ವಾಪಸ್ಸಾದರು. ರಾತ್ರಿ ಹಗಲೆಲ್ಲ ಹಲವಾರು ವರ್ಷ ಸುತ್ತಾಡಿದರು, ಇಡೀ ಬ್ರಹ್ಮಾಂಡವನ್ನೆಲ್ಲ ಹುಡುಕಿದರು. ಅವರಿಗೆ ವಿಶ್ವರೂಪದ ಆದಿ ಅಂತ್ಯಗಳೇ ತಿಳಿಯಲಿಲ್ಲ. ಆದ ಕಾರಣ ಈ ಸೃಷ್ಟಿಯ ಮೂಲ ಕಾರಣವು ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ಆತನೇ ಪಾಲನೆ ಲಯಗಳನ್ನು ಮಾಡುತ್ತಾನೆ. ಆತನು ಸರ್ವಾಂತರ್ಯಾಮಿಯೂ ಹೌದು. ಹೀಗಿರುವಾಗ ತಮ್ಮಲ್ಲಿ ವಿವಾದವೇಕೆ? ನಾವೆಲ್ಲರೂ ಸಮಾನರೇ ಆಗಿದ್ದೀವಿ. ಜಗತ್ತನ್ನು ಪರಮಾತ್ಮನ ಆದ ನಾರಾಯಣನು ತನ್ನ ಉದರದಲ್ಲಿಟ್ಟು ರಕ್ಷಿಸುವನು. ಸೂರ್ಯ, ಚಂದ್ರ, ಅಗ್ನಿ, ಅಷ್ಟದಿಕ್ಪಾಲಕರು ಎಲ್ಲರೂ ಆತನ ಆಜ್ಞೆಯಿಂದಲೇ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಈತನೇ ಸರ್ವಭಕ್ಷಕನೂ ಹೌದು. ಆದ್ದರಿಂದ ನಾರಾಯಣನೇ ಸರ್ವೋತ್ತಮನಾಗಿದ್ದಾನೆ, ಮತ್ಯಾರೂ ಆತನ ಸಮಾನರಲ್ಲ ಎಂದು ನಿರ್ಧರಿಸಿದರು. ಭಗವಂತನು ತನ್ನ ವಿಶ್ವರೂಪವನ್ನು ಮರೆಮಾಡಿ ನಿಜ ರೂಪವನ್ನು ತೋರಿಸಿದನು. ಹೇ ಬ್ರಹ್ಮ ಶಿವರೇ, ನೀವು ಎಷ್ಟೋ ಸಮಯದಿಂದ ವಾದದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ. ನಿಮಗೆ ಜ್ಞಾನೋಪವಾಗಲೆಂದು ನಾನು ವಿಶ್ವರೂಪವನ್ನು ತೋರಿಸಬೇಕಾಯಿತು. ನನ್ನ ಆದ್ಯಂತಗಳನ್ನು ನೀವು ತಿಳಿಯಲಾರಿರಿ. ನೀವು ಏಕೆ ಜಗಳವಾಡಿದ್ದೀರಿ ಎಂಬುದಕ್ಕೆ ಕಾರಣವಿದೆ. ನಿಮ್ಮಿಬ್ಬರು ರಜೋಗುಣ ತಮೋ ಗುಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಸತ್ವರಜೋ ತಮೋ ಗುಣಗಳು ಸರಿಯಾಗಿ ಹೊಂದಿದ್ದವನೇ ಉತ್ತಮನೆಂದು ತಿಳಿಯಿರಿ. ಈ ಜಗತ್ತು ಸೃಷ್ಟಿಗೆ ಮುಂಚೆ ಒಂದು ಉರಿಯುವ ಗೋಳವಾಗಿತ್ತು. ಅದಕ್ಕೆ ರೂಪವನ್ನು ಇಟ್ಟು ನಾನೇ ಸತ್ವ ರಜ ತಮೋ ಗುಣಗಳನ್ನು ಸೃಷ್ಟಿಸಿದೆ. ಇದರೊಂದಿಗೆ 3 ರೂಪಗಳನ್ನು ನಿರ್ಮಿಸಿದೆ. ಈ ತ್ರಿಮೂರ್ತಿಗಳೇ ನಾವು. ಸೃಷ್ಟಿಗೆ ನಿಮಿತ್ತನಾಗಿ ಬ್ರಹ್ಮನು, ಪಾಲನೆಗೆ ನಾನು, ಲಯಕ್ಕೆ ಶಿವನು ಕಾರಣವೆಂದು ಏರ್ಪಾಡಾಯಿತು. ನಿಮಗೆ ಮಾಡಿದ ಪೂಜೆ ನನಗೆ ಸಲ್ಲುತ್ತದೆ. ಆದ್ದರಿಂದ ನೀವು ವ್ಯಾಜ್ಯ ಮಾಡುವುದು ಸರಿಯಲ್ಲ. ಈ ಗುಣಗಳ ಪ್ರಭಾವವನ್ನು ಮೀರಿ ನೀವು ಶಾಂತಿಯಿಂದ ಇರಬೇಕು ಎಂದರು. ಆಗ ವಿಷ್ಣುವು, ಬ್ರಹ್ಮನೇ, ನೀನು ಸೃಷ್ಟಿಕರ್ತನಾಗು, ಸಕಲ ವೇದಗಳಿಗೂ ನೀನೇ ನೆಲೆಯಾಗು. ನೀನು ನನ್ನ ನಾಭಿ ಕಮಲದಿಂದ ಹೊರಬಂದೆ ಎಂದು ಹೇಳಿ, ಶಿವನೇ, ನೀನು ಸಕಲ ಲೋಕಗಳಲ್ಲಿಯೂ ಆಧಾರಭೂತನಾಗಿರುವೆ. ನೀನೇ ಪ್ರಳಯ ರುದ್ರ ಎನಿಸುವೆ. ನೀನು ನಾದಪ್ರಿಯನೋ. ನಾರದನು ನಿನ್ನ ಮಹಾತ್ಮೆಯನ್ನು ಎಲ್ಲಾ ಕಡೆ ಪ್ರಚಾರ ಮಾಡಿಸಲಿ. ಈ ಜಗತ್ತಿನ ಪ್ರಳಯದ ಸಮಯದಲ್ಲಿ ನಿನ್ನ ಕೋಪಾಗ್ನಿಯಲ್ಲಿ ಸಿಕ್ಕಿ ಸಕಲ ಲೋಕಗಳು ಸುಟ್ಟು ಹೋಗುತ್ತದೆ. ನೀನು ಶಕ್ತಿ ಸ್ವರೂಪನು. ಹೇ ಶಿವನೇ, ನೀನು ಶೀಘ್ರ ಫಲಪ್ರದನಾಗು. ಭಕ್ತರು ನಿನ್ನನ್ನು ಶಿವ ಎಂದರೆ ಸಾಕು, ಅವರ ಕ್ಲೇಶಗಳನ್ನು ನಾಶ ಮಾಡುವ ಶಕ್ತಿ ನಿನಗೆ ಬರಲಿ. ಹೀಗಿರುವಾಗ ನಿಮ್ಮ ಇಬ್ಬರ ನಡುವೆ ಪೈಪೋಟಿ ಏಕೆ? ನೀನು ನಿರಾಡಂಬರನು, ತ್ರಿನೇತ್ರನು, ದಿಗಂಬರನೂ ಆಗಿರುವೆ. ಪಾರ್ವತಿಗೆ ನಿನ್ನ ಅರ್ಧ ದೇಹವನ್ನು ಕೊಟ್ಟು ನೀನು ಜ್ಞಾನ ಸ್ವರೂಪನಾಗು ಎಂದು ಶಿವನಿಗೆ ಹೇಳಿದರು. ಈ ರೀತಿಯಾಗಿ ಬ್ರಹ್ಮ ರುದ್ರರ ನಡುವಣ ವಿವಾದವು ಪರಿಹಾರವಾಯಿತು. ಇಬ್ಬರಿಗೂ ಸ್ನೇಹ ಬೆಳೆಯಿತು. ಅನಂತರ ಪರಮಾತ್ಮನು ಬ್ರಹ್ಮ ಸರಸ್ವತಿಯರಿಗೂ ಶಿವ ಪಾರ್ವತಿಯರಿಗೂ ಆಶೀರ್ವದಿಸಿ ಅಂತರ್ಧಾನನಾದನು ಎಂಬಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 29ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.